ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಕನಕದಾಸರಿಗೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, संत सेवालाल महाराज की, बाला साहब ठाकरे जी की, पंत प्रधान नरेंद्र मोदी जी की, दक्षिण सोलापुर दक्षिण सोलापुर भारतीय जनता पार्टी असली शिवसेना ನಕಲಿ ಅಲ್ಲ, ಅಸಲಿ ಶಿವಸೇನಾಗ ನಮ್ಮ ಅಭ್ಯರ್ಥಿಗಳು ನನ್ನ ಜೊತೆಗೆ ಇಬ್ರು ಕೂಡಿ ಕಾಸ್ದಾರ್ ಇದ್ವು 5 ವರ್ಷ. ನಾ ಬಿಜಾಪುರ ಕಾಸ್ದಾರ್, ಅವ್ರು ಸೋಲಾಪುರ ಕಾಸ್ದಾರ್ ಇದ್ರು. ನಮ್ಮ ಎರಡು ರಿಸರ್ವ್ ಆಗಿಬಿಟ್ಟು, ರಾಖೀವ್ ಆಗಿಬಿಟ್ಟು. ಆದಂಥ ಸಹಕಾರ ಮಂತ್ರಿ ಕೆಲಸ ಮಾಡಿದಂಥ ಅವರು ನನ್ನಂಗೆ 2 ಸಲ ಆಮದಾರ್, 3 ಸಲ 2 ಸಲ ಆಮದಾರು, ಒಮ್ಮೆ ವಿಧಾನ ಪರಿಷತ್ ಮೆಂಬರ್, 2 ಸಲ ಕಾಸ್ದಾರ್, 1 ಸಲ ನಾನು, 2 ಸಲ ಕಾಸ್ದಾರ್, 3 ಸಲ ಆಮದಾರ್, 1 ಸಲ MLC विधान परिषद. मेरा 6 बार जीत गया हूँ, 3 बार हार गया हूँ. आदरणीय सुभाष देशमुख जी, ನಮ್ಮ ಕರ್ನಾಟಕದ ರಾಜ್ಯಸಭಾ ಸದಸ್ಯರು, ನಮ್ಮ ಆತ್ಮೀಯರು, ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತ ಈರಪ್ಪಣ್ಣ ಕಾಡಾದಿ ಅವರೇ ಅನ್ರಿ, ಕಡಾಡಿ ಅವರೇ ಅನ್ರಿ, ಯಾವ್ದಾರ ಒಂದು ಅನ್ರಿ. ಯಾಕಂದ್ರೆ ಇಂಗ್ಲೀಷ್ನಾಗ ನೋಡಿದ್ರೆ ಕಾಡಾದಿ ಆಗ್ತದೆ, ನಮ್ಮ ಕನ್ನಡದಾಗ ಕಡಾಡಿ ಆಗ್ತದೆ. ಕಡಾಡಿ ಅವರೇ, ತಾಲೂಕಾ ಬಿಜೆಪಿ ಅಧ್ಯಕ್ಷರಾದಂಥ ಸಂಗಪ್ಪಣ್ಣ ಕೇರ್ಕೆ ಅವರೇ, ಉಪಾಧ್ಯಕ್ಷರಾದಂಥ ಮಳಸಿದ್ದ ಮುಗಳೇ ಸಾಹೇಬ್ರೆ, ಡಾಕ್ಟರ್ ಚನ್ನಗೊಂಡ ಅವನಾಳ್ ಅವರೇ, ಹನುಮಂತ ಕುಲಕರ್ಣಿ ಗುರುಗಳೇ, ಹೇಮಂತ್ ಸ್ವಾಮಿ ಅವರೇ, ಮಾಜಿ ಶಾಸಕರದಾರೆ, ಯಕ್ಷಂಬರ್ ಮಾಜಿ ಸರ್ಪಂಚರ, ದಯಾಸಾಗರ್ ಪಾಟೀಲ್, ನಮ್ಮ ಇಂಡಿ ದಯಾಸಾಗರ್ ಪಾಟೀಲ್ರೇ, ಇಲ್ಲಿ ಸೇರಿದಂಥ ಎಲ್ಲ ಸೋಲಾಪುರ ದಕ್ಷಿಣದ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಪತ್ರಕರ್ತರೇ, ಮೊದಲನೇದಾಗಿ ಗ್ರಾಮ ದೇವತೆಯಾದಂಥ ಮಳಸಿದ್ದನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ ನಮ್ಮ ಸುಭಾಷ್ ದೇಶಮುಖರು ಎಷ್ಟು ಡೆವಲಪ್ಮೆಂಟ್ ಮಾಡಿದಾರಂದ್ರೆ, ನಾನು ಹೇಳಕತ್ತಿದ್ರು ನಮ್ಮ ಕಾರ್ಯಕರ್ತರು, ಇನ್ನೇನೂ ಕೆಲಸನೇ ಬಾಕಿ ಇಲ್ಲ. ಅದು ಅಷ್ಟು ಡೆವಲಪ್ಮೆಂಟ್, ನೀರಾವರಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು. ಅವ್ರು ಹೇಳಿದ್ರಲ್ಲ, ನಾವು ಬಿಜಾಪುರ ಸೋಲಾಪುರ ನ್ಯಾಷನಲ್ ಹೈವೇ ಉದ್ಘಾಟನೆಗೆ ನಾವು ಬಂದಿದ್ದೆ. ಅವತ್ತು ನಮ್ಮ ಕೇಂದ್ರದ ಅಭಿವೃದ್ಧಿ ಹರಿಕಾರರಾದಂಥ ನಿತಿನ್ ಗಡ್ಕರಿ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಬಂದಾಗ ಹೇಳ್ತಾ ಇದ್ರು ಸುಭಾಷ್ ದೇಶಮುಖರ ಬಗ್ಗೆ, ಇಂಥ MLA ನಾವು ಮಹಾರಾಷ್ಟ್ರದಾಗ ನೋಡಿಲ್ಲ. ಹೌದಲ್ವ? ಮತ್ತೀಗ ಹೆಂಗೆ ಸೋಲಿಸ್ತೀರಪ್ಪ ನೀವೆಲ್ಲ ಕೂಡಿ? ಇಲ್ಲ, 100%. ಮತ್ತು ಅವ್ರು ಕಾಂಗ್ರೆಸ್ ಉದ್ಭವ ಕೂಡಿ 3000 ಒಂದು ಹುಟ್ಟಿ ಕೊಟ್ಟರೆ ಹೆಂಗೆ ಮಾಡೋರು? ಹೋಗೋದಿಲ್ಲ. ಲಿಂಗಾಯತ ಮರಾಠ ಏನು ಮಾಡೋದಿಲ್ಲ. ಹಿಂದೂ ರಹೇ ತೋ ಹಮ್ ಸಬ್ रहेंगे. ಇದು ತಿಳ್ಕೊರಿ, ನನಗೆ ಭಾಷಣಕ್ಕೆ ಯಾರು ಕರೀದಿಲ್ಲ. ಯಾಕಂದ್ರೆ ಏನೋ ಒಂದು ಹಂಚಿಕೆ ಅವ್ರಿಗೆ, ಏನು ಮಾತಾಡ್ತಾನೋ ಏನು ಬಿಡ್ತಾನೋ, ಕ್ಯಾಂಡಿಡೇಟ್ ಹೋಗಿ ಕೊಟ್ಟು ये इतना आए तो कुछ गड़बड़ हो जाएगा. ಇದು ಗ್ಯಾರಂಟಿ ಕೊಡ್ತೀನಿ, ಒಂದು 2-3 ಸಾವಿರ ಓಟ್ ಹೋಗ್ಬೋದು. ಆದ್ರೆ 25,000 ಓಟ್ ಗಟ್ಟಿ ಆಗ್ತದೆ. ಆಗ್ತದಲ್ಲ ನೋಡಿ ಬಂಧುಗಳೇ, ನಮ್ಮ ದೇಶ ಇವತ್ತು ಸುರಕ್ಷಿತ ಯಾಕದ ಅಂದ್ರೆ
ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕ ಭಾರತದ ಪ್ರಧಾನಮಂತ್ರಿ ಅದ ನಾವು ಸುರಕ್ಷಿತ ಇದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಾದರೂ ನಮ್ಮ ದೇಶದಲ್ಲಿ ಗೌರವ ಕೊಟ್ಟಂತ ಯಾರಾದರೂ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿ ಅನ್ನೋಂಥ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ನೋಡ್ರಿ, ಕಾಶ್ಮೀರ 370 ತೆಗೆದ್ರು. ಏನಿತ್ತು ಕಾಶ್ಮೀರ್ನಾಗ ಮೊದಲ? ನಮ್ಮ ದಲಿತ ಬಂಧುಗಳು MLA ಆಗ್ಲಿಕ್ಕೆ ಆಗ್ತಿತ್ತ? ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿಕ್ಕೆ ಆಗ್ತಿತ್ತ? ಮುನ್ಸಿಪಾಲಿಟಿ ಮೆಂಬರ್ ದಲಿತರು SC ST ಜನಾಂಗದವರು ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಆರ್ಟಿಕಲ್ 370 ಒಳಗೆ ಅವಕಾಶ ಇರಲಿಲ್ಲ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಬಹಳ ನೋವಿನಿಂದ ಬರೆದರು 370 ಆರ್ಟಿಕಲ್ ಬಗ್ಗೆ. ಅವ್ರ ಮನಸ್ಸಿರಲಿಲ್ಲ. ಆದರೆ ನೆಹರೂನ ಒತ್ತಾಯಕ್ಕಾಗಿ ಈ ನೆಹರು ಶೇಖ್ ಅಬ್ದುಲ್ಲಾ ಎರಡು ಇಂಟರ್ ಕನೆಕ್ಟ್ ಅದಾವ. ನೆಹರು ನಂಗೆ ಮೋದಿ ಯಾರ್ದೈತಿ? ಆಯ್ತಿಲ್ಲ. ಮತ್ತು ಉಮರ್ ಅಬ್ದುಲ್ಲಾ ಮತ್ತು ರಾಹುಲ್ ಗಾಂಧಿ ಮೋದಿ ಒಂದೈತಿ ಆಯ್ತಿಲ್ಲ. ಯಾರು ದಿಕ್ತೋದ ಇಲ್ಲ. ಉಮರ್ ಅಬ್ದುಲ್ಲಾನ ಅಪ್ಪನ ಮಾರಿ ನೆಹರು ನಂಗಿಲ್ಲ. ಫಾರೂಕ್ ಯಾವ ಅವರು ಕೂಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಂವಿಧಾನದಲ್ಲಿ SC STಗೆ ಅವ್ರ ಮನಸ್ಸು ನೋಯಿಸಿ ಇವತ್ತು ರಿಸರ್ವೇಷನ್ ಇರಲಿಲ್ಲ. ಬಂಧುಗಳೇ, ಇವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ದೇಶಕ್ಕೆಲ್ಲ ಜಗತ್ತಿಗೆ ಗೊತ್ತು ಮಾಡಿಕೊಟ್ಟಂಥವ್ರು ನರೇಂದ್ರ ಮೋದಿ ಅನ್ನೋಂಥದ್ದು ನಾವು ನೆನ್ಪಿಟ್ಕೋಬೇಕು. 5 MLAಗಳು ಆರಿಸಿ ಬಂದವ್ರ. ಜಮ್ಮು ಕಾಶ್ಮೀರ್ನಾಗ ಮೊದಲು ಒಬ್ಬ MLA SC ST ಇದ್ದಿದ್ದಿಲ್ಲ. ಸಂವಿಧಾನ ಬಗ್ಗೆ ನಮ್ಮ ಹುಚ್ಚ ರಾಹುಲ್ ಗಾಂಧಿ ಸಂವಿಧಾನ ಪುಸ್ತಕ ತಗೊಂಡು ಅಡ್ಯಾಡ್ತಾನೆ. ಉಸ್ಮೆ ಕಿತ್ನಾ ಪೇಜ್ ಹೈ ನಹೀ ಪತಾ ನಹೀ ಹೈ ಉಸ್ಕೋ. ಸಂವಿಧಾನ ಏನೈತು ಅನ್ನೋದು ಗೊತ್ತಿಲ್ಲ. ನಮಗೆ ಸಂವಿಧಾನ ತೋರಿಸ್ತಾನೆ. ಇವತ್ತು ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ದಿಲ್ಲಿ ಒಳಗೆ ಹೋಗಿ ನೋಡ್ಬೇಡಿ. ಅಂಬೇಡ್ಕರ್ ಅವರು ಇಡೀ ಅವ್ರೇನು ಕೊನೆ ಉಸಿರು ಹೇಳಿದ್ರಲ್ಲ, ಅಲ್ಲಿ ಅವ್ರದ್ದೊಂದು ಸ್ಮಾರಕ ಭವನ ಮಾಡ್ಯಾರ. ಲಂಡನ್ದಲ್ಲಿ ಅವ್ರು ಕಲ್ತಂತ ರೂಮು ಅದನ್ನು ಸುಧಾರಣೆ ಮಾಡ್ಯಾರ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತ್ಯಕ್ರಿಯೆಗೆ 1 ಎಕರೆ ಜಾಗ ದಿಲ್ಲಿಯಲ್ಲಿ ಕೊಡಲಿಲ್ಲ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಮುಂಬೈ ಚೌಪಾಟಿ ಸಮುದ್ರ ದಂಡ್ಯಾಗ ಅವರು ಅಂತ್ಯಕ್ರಿಯೆ ಆಗುವಂತ ಮಾಡಿದವರು ಕಾಂಗ್ರೆಸ್ಗರು.